ಬಿಬಿಎಂಪಿ ಆಡಳಿತ ವರ್ಗಕ್ಕೆ ಇದೀಗ ಇಡೀ ಟೀಮ್ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಯಾವ ರೀತಿಯ ಶಾಕ್ ಡೀಟೇಲ್ಸ್ ಬರ್ತಾ ಇದೆ. ಜಾರಿ ನಿರ್ದೇಶನಾಲಯಕ್ಕೆ ಮಹತ್ವದ ದಾಖಲೆ ದೊರೆತಿದೆ. ಪಾಲಿಕೆಯ ಟಿಡಿಆರ್ ಗೋಲ್ಮಾಲ್ ದಾಖಲೆಯನ್ನ ಇಡೀ ಟೀಮ್ ಕೇಳ್ತಾ ಇದೆ. ಏನದು ಕೊಳವೆ ಬಾವಿ ಮತ್ತು ಆರ್ಒ ಪ್ಲಾಂಟ್ ಅಕ್ರಮ ಆಯ್ತಲ್ಲ, ಅದರ ಜಾಡು ಹಿಡಿದು ಹೊರಟಿದೆ ಇಡೀ ಟೀಮ್. ದಾಖಲೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇಡಿಗೆ ಮಹತ್ವದ ಫೈಲ್ ಒಂದು ಸಿಕ್ಕಿದೆ. ಅದರ ಭಾಗವಾಗಿ ಯಲಹಂಕ ವಲಯದಲ್ಲಿನ ಜಂಟಿ ಆಯುಕ್ತರಿಗೆ ಇಡಿ ಸಮನ್ಸ್ ಕೊಟ್ಟಿದೆ. 2005ರಿಂದ ಇಲ್ಲಿಯ ತನಕ ಟಿಡಿಆರ್ ಅಥವಾ ಡಿಆರ್ಸಿ ಸಂಬಂಧಪಟ್ಟಂತ ದೂರಿದವೆ. ಅಧಿಕಾರಿಗಳ ವಿರುದ್ಧ ಕೆಲವೊಂದಿಷ್ಟು ಎಫ್ಐಆರ್ಗಳು ದಾಖಲಾಗಿದೆ. ಇದರ ಕುರಿತು ಪಾಲಿಕೆ ತೆಗೆದುಕೊಂಡಂತಹ ಕ್ರಮಗಳೇನು ಅವರ ಮೇಲೆ ಅನ್ನೋದರ ಪ್ರಶ್ನೆ ಮಾಡೋದರ ಜೊತೆಗೆ ವಲಯವಾರುಗಳಲ್ಲಾದಂತಹ ಟಿಡಿಆರ್ ಸ್ಕ್ಯಾಮ್ ಸೇರಿದಂತೆ ಅಧಿಕಾರಿಗಳ ಕಾರ್ಯವ್ಯಾಪ್ತಿ ಆಗಿರ್ಬೋದು ಅಥವಾ ವಿವಿಧ ರಸ್ತೆ ಅಗಲೀಕರಣದ ಯೋಜನೆ ಆಗಿರ್ಬೋದು, ಹೀಗೆ ಪ್ರತಿಯೊಂದರ ಸಂಪೂರ್ಣ ಮಾಹಿತಿಯನ್ನ ಇಡಿ ಟೀಮ್ ಕೇಳ್ತಾ ಇದೆ. ಈಗ ಇದೇ ಜನವರಿ 30ನೇ ತಾರೀಕಿನ ಒಳಗೆ ಟಿಡಿಆರ್ನ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಕೊಡ್ತಾ ಇರೋದು. ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗಬೇಕಷ್ಟೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಬಿಬಿಎಂಪಿಗೆ ಇಡಿ ಅಧಿಕಾರಿಗಳ ಟೀಮ್ ಬಹುದೊಡ್ಡ ಶಾಕ್ ಅನ್ನ ಕೊಡ್ತಾ ಇರೋದು. ಈ ದಾಖಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಏನೇನು ಸಿಕ್ಕಿದಾವೆ ಅವರಿಗೆ ಅಂತ ಸಾಕ್ಷಿಗಳು? ಕಳೆದ ಒಂದು 15 ದಿನಗಳ ಹಿಂದೆ ಬಿಬಿಎಂಪಿಯಲ್ಲಿ ಇಡಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ರು. ಅದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ಬೆಂಗಳೂರಿನಲ್ಲಿ ಏನ್ ಕೊಳವೆ ಬಾವಿಗಳ ಕೊರೆತ, ಅದ್ರ ಜೊತೆ ಆರ್ಒ ಪ್ಲಾಂಟ್ ಕುಡಿಯುವ ನೀರಿನ ಘಟಕಗಳಲ್ಲಿ ಸುಮಾರು 900 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ದೂರು ಬಂದಿತ್ತು. ಆ ದೂರಿನ ಆಧಾರದ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಟಿಡಿಆರ್ ನಲ್ಲಿ ಬಹುಮಟ್ಟದ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ಸುಳಿವು ಸಿಕ್ಕಿದೆ. ಈ ಕಾರಣದಿಂದಾಗಿ 2005ರಿಂದ 2025ವರೆಗೂ ಬೆಂಗಳೂರಿನಲ್ಲಿ ಯಾವೆಲ್ಲ ಟಿಡಿಆರ್ಗಳಾಗಿದೆ, ಆ ಟಿಡಿಆರ್ ಆದಾಗ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಎಷ್ಟಾಗಿದೆ, ಅವರಿಗೆ ಪರಿಹಾರ ಎಷ್ಟನ್ನ ಕೊಟ್ಟಿದ್ದೀರಿ, ಮತ್ತೆ ಆ ಪ್ರಾಜೆಕ್ಟ್ ನೇಮ್ ಏನು, ಜಿಪಿಎ ಹೋಲ್ಡರ್ ಯಾರು, ಆ ಟಿಡಿಆರ್ ನ ವ್ಯಾಲ್ಯೂ ಎಷ್ಟಿದೆ, ಆ ಪ್ರಾಪರ್ಟಿ ಡೀಟೇಲ್ಸ್ ಜೊತೆ ಅದನ್ನ ಯಾವ ರೀತಿಯಾಗಿ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಿ, ಮತ್ತೆ ಯಾವ ರೀತಿಯಾಗಿ ಪ್ರೋಸೆಸ್ ಮಾಡಿದ್ರಿ, ಎಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾಮಗಾರಿಗೂ ಸಂಬಂಧಪಟ್ಟಂತೆ ಟಿಡಿಆರ್ ಕಾಪಿಗಳನ್ನು ಕೂಡ ಕೇಳಿದ್ದಾರೆ. ಈ ಒಂದು ಟಿಡಿಆರ್ ಕಾಪಿಗಳು ಏನಾದ್ರು ಇಡಿ ಅಧಿಕಾರಿಗೆ ಸಿಕ್ಕಿದ್ರೆ ಎಲ್ಲೆಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ರೆ, ಎಷ್ಟು ಹಣವನ್ನ ನಿಗದಿ ಮಾಡಲಾಗಿತ್ತು, ಯಾವ ರೀತಿಯಂತ ಕಾಮಗಾರಿ ಮಾಡಿದ್ರು, ರಸ್ತೆ ಅಗಲೀಕರಣವನ್ನ ಮಾಡಿದಾರಾ, ಇಲ್ಲ ಮೇಲ್ಸೇತುವೆ ಕಟ್ಟಿದಾರಾ, ಕೆಳ ಅಂಡರ್ ಪಾಸ್ ಗಳನ್ನ ನಿರ್ಮಾಣ ಮಾಡಿದಾರಾ, ಇಲ್ಲ ಬೆಸ್ಕಾಂ ಅವ್ರಿಗೆ ಏನಾದ್ರು ಕೊಟ್ಟಿದಾರಲ್ಲ, ಇಲ್ಲ BMRCL ಅವ್ರಿಗೆ ಏನಾದ್ರು ಲ್ಯಾಂಡ್ ಎಕ್ವಿಜೇಷನ್ ಆಯ್ತಾ, ಬಿಡಿಎದವ್ರು ಮಾಡಿದಾರ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಗೊತ್ತಾಗುತ್ತೆ. ಒಂದೊಂದು ಟಿಡಿಆರ್ ನಲ್ಲಿ ಆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದಾಗ ಬಿಡಿಎದವ್ರು ಏನ್ ಮಾಡಿರ್ತಾರೆ, ಬಿಬಿಎಂಪಿ ಅವರು ಓನರ್ ಒಬ್ರು ಇರ್ತಾರೆ, ಮತ್ತೊಬ್ರು ಜಿಪಿ ಹೋಲ್ಡರ್ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಜಿಪಿ ಹೋಲ್ಡರ್ಗೆ ಅನುದಾನವನ್ನ ಬಿಡುಗಡೆ ಮಾಡುವಂತಿಲ್ಲ, ಪರಿಹಾರ ಹಣವನ್ನ. ಆದ್ರೆ ಇವ್ರು ಕೆಲವೊಂದಷ್ಟು ಜನ ಆ ಲ್ಯಾಂಡ್ ಯಾರ್ದೋ ಇರುತ್ತೆ, ಇನ್ನೊಬ್ಬರಿಗೆ ಯಾರಿಗೋ ಪರಿಹಾರವನ್ನು ಕೂಡ ಕೊಟ್ಟಿರುವಂತದ್ದು ಈಗ ಬಿಬಿಎಂಪಿಯಲ್ಲಿ ಇಡಿ ಅಧಿಕಾರಿಗೆಲ್ಲ ಒಂದ್ ಕಡೆ ಸುಳಿವು ಸಿಕ್ಕಿದೆ. ಇದೇ ಕಾರಣಕ್ಕಾಗಿ 2005ರಿಂದ 2025ವರೆಗೂ ಯಾವೆಲ್ಲ ಟಿಡಿಆರ್ಗಳಾಗಿದೆ ಅವರ ಆಸ್ತಿ ಮಾಲೀಕರು ಡೀಟೇಲ್ಸ್ ಅನ್ನು ಕೂಡ ಕೊಡಿ ಅಂತ ಕೇಳಿರೋದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಆತಂಕಕಾರಿಯಾಗಿದೆ. ಹೀಗಾಗಿ ವಲಯವಾರು ಎಲ್ಲಾ ವಲಯ ಆಯುಕ್ತರು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಜಂಟಿ ಆಯುಕ್ತರು ಈ ಒಂದು ನೇತೃತ್ವವನ್ನು ವಹಿಸಿ ಪ್ರತಿಯೊಂದು ವಾರ್ಡ್ ನಲ್ಲೂ ಕೂಡ ಯಾವ್ಯಾವ ಟಿಡಿಆರ್ಗಳಾಗಿದೆ ಎಲ್ಲಾ ಕಡೆಯೂ ಕೂಡ ಪ್ರತಿಯೊಂದು ವಾರ್ಡ್ ನಲ್ಲೂ ಕೂಡ ಇಡಿಗೆ ಇರುವ ಮಾಹಿತಿಯನ್ನ ಇದೇ ತಿಂಗಳು 30ನೇ ತಾರೀಕು ಒಳಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆ ಸಬ್ಮಿಟ್ ಮಾಡಿದ ನಂತರ ಇಡಿ ಅಧಿಕಾರಿಗಳು ಏನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ಆದ ನಂತರ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಂದಿತ್ತು, ಅದಾದ ನಂತರ ಬಿಜೆಪಿ ಬಂದಿತ್ತು, ಈಗ ಕಾಂಗ್ರೆಸ್ ಅಧಿಕಾರ ಬಂದಿದೆ. ಹೀಗಾಗಿ 3 ಪಕ್ಷದ ಶಾಸಕರು ಮತ್ತೆ ಅಧಿಕಾರಿಗಳು ಎಲ್ಲರೂ ಕೂಡ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಶರತ್, ನೋಡೋಣ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.